ಖುಷಿ ಆಗ್ತಿದೆ. ಆಮೇಲೆ ನಾವು ಮಾಡಿರೋ ತಪ್ಪು ಬಂದು ಅವರೆಕಾಯಿ ಬೇಯಿಸ್ಕೊಳಕ್ಕೆ ನಮ್ಮನ್ನ ಯಾವ ರೀತಿ ಸರಿ ಅನ್ಸುತ್ತೆ. ಮೀಡಿಯಾ ಅವ್ರ ಮೇಲೆ ತುಂಬಾ ಗೌರವ ಇದೆ. ಮೀಡಿಯಾ ಅವ್ರನ್ನ ಡೈವರ್ಟ್ ಮಾಡ್ತಾವೆ, ನಿಮ್ ದಾರಿ ತಪ್ಪಿಸೋದು. ಈಗಾಗಲೇ ನಮ್ದು ಒಂದೇ ಅಲ್ಲ, ನೋಡ್ತಿದ್ರೆ ಎಷ್ಟು ಕೇಸ್ಗಳು. ಚಿಕ್ಕ ಮಗುನ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಚುಚ್ಬಿಟ್ಟು ಓಡ್ ಬಂದಿರೋದು ಸ್ಕೂಲಿಂದ. ಆಮೇಲೆ ಒಂದು ಲೇಡಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋದು. ಆಮೇಲೆ ಲಾಯರ್ ಜಗದೀಶ್ ಅವ್ರಿಗೆ ಹೆಲ್ಪ್ ಮಾಡಕ್ ಹೋದ್ರು, ಅವ್ರಿಗೆ ಕೆಟ್ಟದಾಗ ಬೈದವನೆ. ನೆನ್ನೆ ಸಂಘಟನೆ ಅವ್ರನ್ನೆಲ್ಲ ಬಾಯಿಗೆ ಬಂದಂಗೆ ಬೈದವನೆ. ಇವ್ನಿಗೇನು ತಲೆಗಿಲ್ಲ ಕೆಟ್ಟೋಗಿದ್ಯಾ? ಆಮೇಲೆ ನನ್ಗನ್ಸ್ತಿದೆ ನಾವೆಲ್ಲ ಇಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಆ ಹುಚ್ಚಿನ ಬಗ್ಗೆ ಮಾತಾಡೋದು. ದೊಡ್ಡ ಹುಚ್ಚಾನೆ, ಹುಚ್ಚ ವೆಂಕಟ ಅದು ಪರವಾಗಿಲ್ಲ, ನಿಜಾನ ಅಲ್ಲ. ಆಮೇಲೆ ಅವ್ನು ನಮ್ಮ ಲೆವೆಲ್ಲು ಅಲ್ಲ, ಅವ್ನು ಯಾವ ಕಿಲಾಡಿ ಅಂತ ನಾವು ಚುಚ್ಚಕ್ಕೆ ಹೋಗ್ತೀವಿ. ಫಸ್ಟ್ ಆಫ್ ಆಲ್ ಪಾಪ ರಘು ಅವರು ಲಾಸ್ಟ್ ಮಂತ್ ಆಗಿರೋ ಬರ್ತ್ಡೇ ವಿಡಿಯೋ ಕೊಟ್ಬಿಟ್ಟು ವೈರಲ್ ಮಾಡ್ತಾರೆ. ಅವ್ರಿಗೂ ಫ್ಯಾಮಿಲಿ ಇದೆ, ಮಕ್ಕಳು TV ನೋಡ್ತಿರ್ತಾರೆ. ಮಗು ನಾಳೆ ಸ್ಕೂಲ್ಗೆ ಹೋದಾಗ ಡ್ಯಾಮೇಜ್ ಆಗಲ್ವಾ? ಏನೋ ನಿಮ್ಮ ಪಪ್ಪ ಹಿಂಗೆ ಬಂದ್ಬಿಟ್ಟು ಅದೇನು ಇರುತ್ತೋ ಏನೋ ನಿಮ್ಮ ಪಪ್ಪ ಹಿಂಗೆ ಬಂದ್ಬಿಟ್ಟಿದ್ದಾರೆ TV ಮಕ್ಕಳಿಗೆ ಎಷ್ಟು ಅರ್ಥ ಆಗುತ್ತೆ. ನನ್ನ ಮನೇಲಿ ವಯಸ್ಸಿಗೆ ಬಂದಿರೋ ಮಕ್ಕಳವ್ರೆ, ನಮಗೆ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇದೆ ಮಕ್ಕಳಿಗೆ. ಮಾಡಿರಲ್ಲ ನಮ್ಮ ಮಮ್ಮಿ ಅಂತ. ಇನ್ನು ಎಷ್ಟು ಮನೆ ಹಾಳು ಮಾಡಬೇಕು ಅಂತ ಇವನು ಮೇಡಮ್? ಘಟನಾ ಸ್ಥಳದಲ್ಲಿ ಯಾರು ಬುದ್ಧಿ ಕಲ್ಸೋರೇ ಇಲ್ವಾ? ಘಟನಾ ಸ್ಥಳದಲ್ಲಿ ಏನಾಯ್ತು ಅಂತ ಮೇಡಮ್ ಎಕ್ಸಾಕ್ಟ್ ಆಗಿ? ನನಗೆ ಮಹೇಶ್ ಅವರು ನನಗೆ ಪೂಜೆಗೆ ಕರೆದ್ರು. ಮಹೇಶು ನನಗೆ 8-10 ವರ್ಷದ ಪರಿಚಯ. ಅವ್ರ ಫ್ಯಾಮಿಲಿ ಇಲ್ಲ. ಪ್ರತಿ ವರ್ಷ ನಾನು ದೇವಸ್ಥಾನ ಪೂಜೆಗೆ ಬರ್ತೀನಿ. ಹೋದ ವರ್ಷ ಬರೋಕ್ಕಾಗಲಿಲ್ಲ, ಈ ವರ್ಷ ಬಂದೆ. ನಾನು ದಾಸನ ಹುಡುಗರು ಎಲ್ಲ ಬಂದ್ವಿ. ರಕ್ಷಕ್ ಅಷ್ಟೊತ್ತು ಬಂದಿದ್ದ. ಎಲ್ಲ ಪೂಜೆ ಆಯಿತು, ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾಡ್ತಾ ಇರೋ ಟೈಮಲ್ಲಿ ಇವನು ಪ್ರಥಮ್ ಬಂದ. ಅಕ್ಕ ಚೆನ್ನಾಗಿಲ್ಲ ಅಂತ, ಹೋಗಪ್ಪ ನಮಸ್ಕಾರ ಮಾಡ್ಕೊಂಡು ಊಟ ಮಾಡೋಣ ಅಂತ ಅಂದಿದ್ದೆ. ತಪ್ಪ ಸರ್? ಎದುರುಗೆ ಬಂದು ಊಟ ಮಾಡಿಬಿಟ್ಟು ಎಲ್ಲ ಆದಮೇಲೆ ಕೈ ತೊಳ್ಕೊಂಡು ಅಕ್ಕ 2 ನಿಮಿಷ ಮಾತಾಡಬೇಕು ಅಂತ. ಏನು ಚಿನ್ನ ಅಂತ, ಅಕ್ಕ ಇದು 8ನೇ ತಾರೀಕು ನನ್ನ ಫಿಲಮ್ ರಿಲೀಸ್ ಇದೆ, ಪ್ರಮೋಷನ್ ಮಾಡ್ಕೊಡ್ಬೇಕು, ನೀವು ಹೆಲ್ಪ್ ಮಾಡಬೇಕು ಅಂತಂದ. ಖಂಡಿತ ನಾನೇ ಬರ್ತೀನಿ ಥಿಯೇಟ್ರಿಗೆ, ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀನಿ ಒಳ್ಳೆ ರೀತಿಯಲ್ಲಿ ಮಾಡೋಣ ಬಿಡಪ್ಪ ಅಂತ. 6ನೇ ತಾರೀಕು ನನ್ನ ಫಿಲಮ್ ಇದು ಟ್ರೀಸರ್ ರಿಲೀಸ್ ಇದೆ, ಸೂರ್ಯಣ್ಣ ಅಂತ ಮಾಡ್ತಿದ್ದೀನಿ. ನನ್ನ ಟ್ರೀಸರ್ಗೂ ಬಾಬಾ ಚಾಮರಾಜಪೇಟೆಯಲ್ಲಿ ಅಂತ ಅಂದೆ. ಹೂನಕ್ಕ ಅವ್ನು ಹಿಂಗೆ ಹೊರಟ. ನಾನು ಇವರು ಮಹೇಶ್ ಫ್ಯಾಮಿಲಿ ಹತ್ರ ಎಲ್ಲ ಮಾತಾಡಿಕೊಂಡು ನಾನು ದಾಸ ಎಲ್ಲ ಹೊರಡ್ಗೆ. ರಕ್ಷಕು ನಮ್ಮ ಜೊತೆನೇ ಬಂದ. ಯಾವ ಗಲಾಟೆ ಆಯಿತು? ಯಾವ ಹುಡುಗರು ಇದರಲ್ಲಿ ಲಾಂಗು ಮುಚ್ಚಿಡೋಕ್ಕೆ ಇವನೇನು ದೊಡ್ಡ ಕಿಲಾಡಿನ? ಹಿಂಗೆ ಚಿಟ್ಕೆ ಹೊಡ್ಕೊಂಡು ಏನೋ ಏನು ಸರ್ ಅಂತಾನೆ ಅವನು ಪುಡಾಂಗೋ ಏನೋ ಅಂತಾನಲ್ಲ, ಏನೋ ಅವ್ನು ಲ್ಯಾಂಗ್ವೇಜು, ಆ ಸ್ಲ್ಯಾಂಗ್ ಲ್ಯಾಂಗ್ವೇಜ್. ಹೀರೋ ಅಂತಾರ ಯಾರಾದರೂ? ಆಯಪ್ಪನ ಕಷ್ಟ ಡಿ ಬಾಸು, ಆಯಪ್ಪನ ಕಷ್ಟ ಅವನಿಗೆ. ಇವನು ಅವ್ರ ಹತ್ರ ಅವ್ರ ಮುಂದೆ ಚಾಲೆಂಜ್ ಆಗಿ ನಿಂತ್ಕೊತಾನ. ಅವನು ಪ್ರಥಮ್ ಅವ್ರು ಹೇಳ್ತಾರೆ, ನೀವು ಯಾರೋ ಅವ್ರಿಗೆ ಗೊತ್ತೇ ಇರಲಿಲ್ಲ, ನಿಮ್ಮ ಹುಡುಗರು ಬಂದ್ಬಿಟ್ಟು ಅವ್ರು ಅಡ್ಡ ಹಾಕೊಂಡು ಮೇಡಮ್ ಕೈ ಬಂದಿದ್ದು ನಮ್ಮನ್ನು ದಬ್ಬಾಳಿಕೆ ಮಾಡೋದು ಅಂತ ಹೇಳ್ತಾರೆ. ನೀವು ಯಾರೋ ಗೊತ್ತೇ ಇರಲಿಲ್ಲ, ನೀವೇ ಕರೆಸಿದವ್ರನ್ನ ಅಂತ ಅವ್ರಿಗೆ ಹೇಳ್ತಾರೆ. ನನಗೇನು ಸರ್ ಅವನಿಂದ ನಂಗೇನು ಆಗಬೇಕು? ನನ್ನ ಮನೆಗೆ ಊಟ ಆಗ್ತಾನ, ಬಟ್ಟೆ ಕೊಡ್ತಾನ? ಹೇಳ್ರಿ ಮೇಡಮ್, ನಿಮ್ಮ ಮತ್ತೆ ದರ್ಶನ್ ನೋಡಿ ಯಾವ್ದಾದ್ರು ಒಳ್ಳೆ ಸಂಬಂಧ ಏನಾದ್ರು ಇದೆಯಾ ಮೇಡಮ್? ಸರ್, ಕರಿಯಾ ಫಿಲಮ್ ಶೂಟಿಂಗ್ ಟೈಮಲ್ಲಿ 75% ಶೂಟಿಂಗ್ ಟೈಮಲ್ಲಿ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನನ್ನ ಅಣ್ಣ ಅನ್ನೋಕ್ಕೆ ಇಷ್ಟಪಡ್ತೀನೋ, ತಮ್ಮ ಅನ್ನೋಕ್ಕೆ ಇಷ್ಟಪಡ್ತೀನೋ, ನಾವಂತೂ ಯಾವುದೇ ರೀತಿ ಅವ್ರು ಎಲ್ಲ ಬ್ಯಾಡ್ ಪೊಸಿಷನಲ್ಲಿ ಇದ್ರು ನಾವು ಬಿಟ್ಕೊಡೋಕೆ ರೆಡಿ ಇಲ್ಲ. ಸೈಡ್ ಈ ಬಾಸ್ ಅಂತೀವಿ. ಅದು ಯಾಕೆ ಪ್ರಥಮ್ ಅವ್ರು ಈ ಥರ ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಅದೇ ಸರ್, ಪಬ್ಲಿಸಿಟಿ ಬೇಕಲ್ಲ. ಆಮೇಲೆ ಹೇಳಿದ್ನಲ್ಲ, ಅವನೇನೋ ಒಂದು ಮೀಡಿಯಲ್ಲಿ ನೋಡಿದೆ, ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬಿಟ್ಟು ಈ ರೌಡಿಗಳಿಗೆಲ್ಲ 1,000 ರೂಪಾಯಿ ಕೊಡಿಸ್ಬಿಡಿ ಅಂತ. ನಮಗಲ್ಲ, ಇವನಿಗೆ ಕರ್ಕೊಂಡೋಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರೆ 2,000 ರೂಪಾಯಿ ಕೊಡ್ಬಿಟ್ಟು ಪಬ್ಲಿಸಿಟಿಗೆ. ಈಗ ಅವ್ನ ಮಗ ನೋಡ್ಕೊಂಡು ಯಾರು ಫಿಲಮ್ಗೆ ಹೋಗ್ತಾರೆ? ಪಬ್ಲಿಸಿಟಿ ಇದೆಲ್ಲ ನಿಜಾನ? ಯಾರು ಸರ್? ಅವನೇನು ಹೀರೋ ಇದಾಗಿದ್ದಾನ? ಆಮೇಲೆ ಹುಚ್ಚಿನ ಬಗ್ಗೆ ನಾವು ಮಾತಾಡ್ತೀವಿ, ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಥ್ಯಾಂಕ್ ಯು. ಎಲ್ಲ ಮೀಡಿಯಾ ಅವ್ರಿಗೆ ಒಳ್ಳೇದಾಗಲಿ.